ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನೋಡುವಂಥ ನನ್ನ ವ್ಯೂವರ್ಸ್ ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಇರೋರಿಗೆ ಈ ರೀಡಿಂಗು. ಮತ್ತು ಆ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಿದ್ರೆ ಮಾತ್ರ ಥರ್ಡ್ ಅಫೇರ್ ಕನೆಕ್ಷನ್ ಇಲ್ದಿರಿದ್ರೆ ಈ ರೀಡಿಂಗ್ ನಿಮಗೆ ಓಕೆನಾ. ಸೊ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಯಾರಾಗಿರ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋ ಅಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಪಡ್ಕೊತಾರ ಅಥವಾ ಬಿಟ್ಬಿಡ್ತಾರ. ಇವ್ರನ್ನ ಪಡ್ಕೊಳಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಅಥವಾ ಬಿಟ್ಬಿಡ್ತಾರೆ. ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ, ಪಡ್ಕೊತಾರೆ ಅಥವಾ ಬಿಟ್ಬಿಡ್ತಾರೆ. ಸೊ ನೋಡುವಂಥ ನನ್ನ ವ್ಯೂವರ್ಸ್ಗೋಸ್ಕರ ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಇವ್ರನ್ನ ಪಡ್ಕೊಳಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಅಥವಾ ಸಿಂಪಲ್ಲಾಗಿ ಮೂವ್ ಆನ್ ಆಗಿಬಿಡ್ತಾರೆ. ಪ್ರಯತ್ನ ಮಾಡ್ತಾರೆ ಅಥವಾ ಸಿಂಪಲ್ಲಾಗಿ ಮೂವ್ ಆನ್ ಆಗಿಬಿಡ್ತಾರೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಇದು ಯಾರೊಬ್ಬರು ಪರ್ಸ್ನಲ್ ರೀಡಿಂಗ್ ಅಲ್ಲ, ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫ್ ಬೇಕಾದರೆ ರೆಸನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮಗೋಸ್ಕರ ಏನಾದರೂ ಪ್ರಯತ್ನಗಳನ್ನ ಮಾಡ್ತಾರಾ ಅಥವಾ ಬಿಟ್ಟೋಗ್ಬಿಡ್ತಾರಾ, ಇಲ್ಲ ಮೂವ್ ಆನ್ ಆಗೋಗ್ತಾರ, ಇಲ್ಲ ಸೈಲೆಂಟ್ ಆಗಿಬಿಡ್ತಾರ, ಏನಾಗ್ಬಿಡ್ತಾರ ಅನ್ನೋದು ಈ ರೀಡಿಂಗಲ್ಲಿ ನೋಡೋಣ. ಇಲ್ಲ ನಿಮಗೋಸ್ಕರ ಎಫರ್ಟ್ಸ್ ಹಾಕ್ತಾರ ಅಥವಾ ನಿಮ್ಮನ್ನು ಮರ್ತೋಗಿ ಅವರ ಲೈಫ್ನ ಅವ್ರು ನೋಡ್ಕೊತಾರ ಅಥವಾ ಅವ್ರ ಫ್ಯಾಮ್ಲಿ ಕಡೆ ಗಮನ ಕೊಟ್ಟು ನಿಮ್ಮನ್ನು ಹರ್ಟ್ ಮಾಡ್ತಾರ. ಸೊ ನೋಡೋಣ ರೀಡಿಂಗಲ್ಲಿ ಏನು ಬರುತ್ತೆ ಅಂತ. ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಫಸ್ಟಲ್ಲಿ ದ ಫುಲ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಸೊ ನೀವು ಯಾರನ್ನ ಪ್ರೀತಿ ಮಾಡ್ತಾರೋ ನೋಡಿ, ಆ ವ್ಯಕ್ತಿ ಯಾರೇ ಆಗಿರ್ಬೋದು ನಿಮಗೋಸ್ಕರ ಪ್ರಯತ್ನ ಮಾಡ್ತಾರೆ ಅಂದರೆ ಮಾಡ್ತಾರೆ. ಸೊ ಅವರು ನಿಮ್ಮ ಪ್ರೀತಿನ ನೆಗ್ಲೆಕ್ಟ್ ಮಾಡಿ ಎಲ್ಲ ಮಾಡಿದ್ರೇನು ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ನಿಮ್ಮನ್ನು ಪಡ್ಕೊಳಕ್ಕೋಸ್ಕರ ಮುಂದೆ ಹಳ್ಳ ಬರ್ತಾಯಿದ್ರೂ ಲೆಕ್ಕಕ್ಕೆ ಇಡ್ತಾಯಿಲ್ಲ. ಸೊ ಅಂದರೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಸೊ ನಿಮಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಬಟ್ ಅವ್ರಿಗೊಂದೇ ಪ್ರಾಬ್ಲಮ್ಮು, ಇಲ್ಲಿ ಹಳ್ಳ ಬರ್ತಾಯಿದೆಯಲ್ಲ, ಈ ಹಳ್ಳನೇ ಅವ್ರ ಫ್ಯಾಮ್ಲಿ. ಅವ್ರೇನಾದರೂ ಮುಂದಕ್ಕೆ ಏನಾದರೂ ಹೆಜ್ಜೆ ಇಟ್ಟರೆ ಅವ್ರ ಫ್ಯಾಮ್ಲಿಯಲ್ಲಿ ಅವರು ಸಮಸ್ಯೆಗೆ ಸಿಕ್ಕಾಕೊತಾರೆ. ಅಂದರೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಯಾರೇ ಇರ್ಬೋದು, ಟೂ ಸೈಡ್ ಲವರ್ಸ್ ಆದರೆ ಅವ್ರೇನಾದರೂ ನಿಮ್ಮ ಸೈಡ್ ಬರಬೇಕಂತ ತುಂಬ ಪ್ರಯತ್ನಗಳು ಈ ಥರ ಏನಾದರೂ ಮಾಡ್ತಾಯಿದ್ರೆ ಅವ್ರ ಫ್ಯಾಮ್ಲಿನ ಅಪೋಸ್ ಮಾಡಬೇಕಾಗುತ್ತೆ. ಅಂದರೆ ಅವ್ರ ಫ್ಯಾಮ್ಲಿನ ಎದುರಾಕ್ಕೊಬೇಕಾಗುತ್ತೆ. ನಿಮ್ಮ ಹತ್ರ ಬರಬೇಕಾದ್ರೆ ಅವ್ರ ಫ್ಯಾಮ್ಲಿನ ಬಿಟ್ಬಿಡ್ಬೇಕಾಗುತ್ತೆ ಅವರು. ಸೊ ಅವರು ಅದನ್ನು ಬಿಡೋಕ್ಕೂ ರೆಡಿ ಇದ್ದಾರೆ. ಬಟ್ ಆದರೆ ಅವರು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಹಳ್ಳದಲ್ಲಿ ಬಿದ್ದೋಗ್ತಾರೆ. ಸೊ ಇದ್ರ ಅರ್ಥ ಏನಂದರೆ ಮುಂದಕ್ಕೆ ಅವ್ರ ಫ್ಯಾಮ್ಲಿ ಇದೆ. ನೀವು ಒಂದು ವೇಳೆ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಸೈಡ್ ಬಂದುಬಿಟ್ರೆ ಅವ್ರ ಫ್ಯಾಮ್ಲಿ ಇವ್ರಿಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದ್ರನ್ನ ಅವ್ರಿಗೂ ತೊಂದರೆ ಕೊಡುತ್ತೆ ಮತ್ತು ನಿಮಗೂ ತೊಂದರೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನಿಮಗೋಸ್ಕರ ಯಾವುದೇ ಥರ ಡಿಸಿಷನ್ ತಗೊಂಡಿರ ವೆಯ್ಟ್ ಮಾಡ್ತಾ ಇರೋದೆ. ನಿಮ್ಗೇನಾದರೂ ಪ್ರಾಬ್ಲಮ್ ಆಗ್ಬೋದು. ಅವರು ಪ್ರೀತಿಸಿರೋ ಒಂದು ಮನೆಗೆ ಅವ್ರ ಕಡೆಯಿಂದ ಅವರು ಇರ್ತಾರಲ್ವ, ಅವ್ರ ಅಪ್ಪ ಅಮ್ಮ ಅಣ್ಣ ತಮ್ಮ, ಸೊ ಯಾರನಿಂದಾದರೂ ಪ್ರಾಬ್ಲಮ್ ಆಗ್ಬೋದು ಟೂ ಸೈಡ್ ಲವರ್ಸ್ಗಾದರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರ್ಗೂ ಅಷ್ಟೇ, ನೋ ಕಾಂಟ್ಯಾಕ್ಟ್. ಥರ್ಡ್ ಪಾರ್ಟಿ ಯಾರೋ ಇರ್ತಾರಲ್ವ ಸಿಚುವೇಶನ್, ಅತ್ತೆ ಮಾವ ಸೊಸೆ ಫ್ಯಾಮ್ಲಿ ಅಥವಾ ಇನ್ನು ಪರ್ಸ್ನಲ್ ಪ್ರಾಬ್ಲಮ್ಸು ಅಥವಾ ಕ್ಯಾರೆಕ್ಟರ್ ಬಿಹೇವಿಯರ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಈ ಪಬ್ಲಿಕ್ಕು ಸೊಸೈಟಿ. ಸೊ ಇವ್ರನ್ನಿಂದ ಎಲ್ಲ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಅವರು ಪ್ರಾಬ್ಲಮಲ್ಲಿ, ಸೊ ಇದು ಪ್ರಾಬ್ಲಮ್ಸ್ ಅವರು, ಸೊ ಅವರು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡು ಆ ಪ್ರಾಬ್ಲಮ್ಮು ನಿಮ್ಗೆ ಕೂಡ ಅದು ತೊಂದರೆ ಮಾಡುತ್ತೆ ಅಂತ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನಿಮ್ಮ ಸೈಡು ಬರೋಕ್ಕೆ ಸ್ವಲ್ಪ ಹೆಜ್ಜೆ ಆಗ್ತಾಯಿದ್ದಾರೆ. ಬಟ್ ಬರ್ತಾರೆ ನೋಡಿ. ಅವರು ಫ್ಯಾಮ್ಲಿ ಕೂಡ ಲೆಕ್ಕ ಇಡಲ್ಲ, ಅವರು ಬರ್ತಾರೆ. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಬರ್ತಾರೆ. ಸೊ ಅವ್ರೇನಾದರೂ ಎಫರ್ಟ್ಸ್ ಹಾಕ್ತಾರೆ ಅಂದರೆ ನೋಡಿ, ಪೇಜ್ ಆಫ್ ಕಪ್ಸ್. ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ನಿಮ್ಮ ಮೇಲಿರೋ ಪ್ರೀತಿ ಮಾತ್ರ ಸಾಯಲ್ಲ ಅಂದರೆ ಇದು ಪೇಜ್ ಆಫ್ ಕಪ್ಸ್ ಅಂದರೆ ಈ ಕಾರ್ಡ್ ಅರ್ಥ ನಿಮ್ಗೆ ಗೊತ್ತಿಲ್ಲ. ಪೇಜ್ ಅಂದರೆ ಏನು? ಸ್ಟಾರ್ಟಿಂಗು. ಸೊ ಅದಕ್ಕೆ ಕೊನೆಯೇ ಇರೋದಿಲ್ಲ. ಎಷ್ಟು ಸಾರಿ ಕೊನೆ ಆದ್ರೂ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಸೊ ಹಂಗೆ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಪೇಜ್ ಆಫ್ ಕಪ್ಸ್ ಅಂದರೆ ಪದೇ ಪದೇ ಪ್ರೀತಿ ಬರ್ತಾನೆ ಇರುತ್ತೆ. ನೀವು ಪ್ರೀತಿಸೋಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಪದೇ ಪದೇ ಪ್ರೀತಿ ಬರ್ತಾ ಇರುತ್ತೆ. ಸೊ ಹಂಗಾಗಿ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಅವ್ರಿಗೆ ಎಷ್ಟೇ ಅವ್ರ ಲೈಫಲ್ಲಿ ಸಮಸ್ಯೆಗಳಿದ್ರೂ ಅವರು ನಿಮ್ಮನ್ನು ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ಅವ್ರು ನಿಮ್ಮನ್ನು ಅವ್ರ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಬರ್ಬೋದು, ಏನೇ ಪ್ರಾಬ್ಲಮ್ಸ್ ಬರ್ಬೋದು.
ಸೊ ನೋಡಿ, ಅವರು ಒಂಟಿಯಾಗಿದ್ರೂ ಒಂದು ಕಪ್ಪಲ್ಲಿ ಎಮೋಷ್ನಲ್ ಪ್ರೀತಿ ಇಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಅಂದರೆ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ನೀವೇ ಅವ್ರ ಲೈಫಲ್ಲಿ ಹೋದರೆ, ಸೊ ಅವರು ಎಲ್ಲ ಥರದ ಸಮಸ್ಯೆಗಳನ್ನ ಸಾಲ್ವ್ ಮಾಡಿಕೊಂಡು ನೀವು ಎಫರ್ಟ್ಸ್ ಹಾಕಿದರೆ, ನೀವೇನಾದರೂ ಎಫರ್ಟ್ಸ್ ಹಾಕಿ ನೀವು ಪ್ರೀತಿಸೋ ಅಂಥ ವ್ಯಕ್ತಿನ ಪಡ್ಕೊಳಕ್ಕೆ ಟ್ರೈ ಮಾಡಿದರೆ, ಅವರು ಆದಷ್ಟು ಪ್ರಯತ್ನ ಮಾಡಿ ನಿಮ್ಮನ್ನು ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲೇನು ಫೈನಲಾಗಿ ಕಪ್ಸ್ ಇದಾಗಿಲ್ಲ. ಪೇಜ್ ಆಫ್ ಕಪ್ಸ್ ಅಂದರೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಹೋಗಲ್ಲ ಅಂತ ಅರ್ಥ ಅಷ್ಟೇ. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ನಿಮ್ಮ ಮೇಲಿರೋ ಪ್ರೀತಿ ಹೋಗಲ್ಲ, ಯಾವಾಗಲೂ ಪ್ರೀತಿ ಹಂಗೆ ಇರುತ್ತೆ ಅಂತ ಅರ್ಥ. ಜಸ್ಟಿಸ್ ಟ್ಯಾರೋಟ್ ಕಾರ್ಡ್ ಅಂದರೆ, ಸೊ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ನಿಮ್ಮಿಂದ ಏನು ಬಯಸ್ತಾ ಇದ್ದಾರೆ ಅಂದರೆ, ನೀವು ಅವ್ರ ಲೈಫಲ್ಲಿ ಇರಬೇಕು, ಅವರು ನಿಮ್ಮ ಲೈಫಲ್ಲಿ ಇರಬೇಕು. ಜಸ್ಟಿಸ್. ಸೊ ಜಸ್ಟಿಸ್ ಅಂದರೆ ಏನು? ಇಲ್ಲಿ ಕೆಲವರು 2 ಸೈಡ್ ಲವರ್ಸ್ ಇದ್ದರೆ ಅವ್ರಿಗೇನಾಗಬೇಕು? ಮ್ಯಾರೇಜ್ ಆಗಬೇಕು, ನ್ಯಾಯ ಬೇಕು. ನಿಮ್ಗೇನು ಬೇಕು? ನೀವು ಪ್ರೀತಿಸೋ ಅಂಥ ವ್ಯಕ್ತಿನ ನೀವು ಮದುವೆ ಆಗಬೇಕು. ಲವರ್ಸ್ ಪ್ರೀತಿಸೋ ಅಂಥ ವ್ಯಕ್ತಿ ಆದರೆ ನಿಮ್ಮಿಬ್ಬರಿಗೂ ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಏಜ್ ಡಿಫ್ರೆನ್ಸ್ ಇರ್ಬೋದು, ಕಲ್ಚರ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಆಫೀಸಲ್ಲಿ ವರ್ಕ್ ಡಿಫ್ರೆನ್ಸ್ ಇರ್ಬೋದು, ಮನಿ ಡಿಫ್ರೆನ್ಸ್ ಇರ್ಬೋದು, ಫೈನಾನ್ಷಿಯಲ್ ಕಂಡೀಷನ್ ಬೇರೆ ಇರ್ಬೋದು. ಕೆಲವ್ರು ರಿಚ್ ಇರ್ತಾರೆ, ಇನ್ನು ಕೆಲವ್ರು ಮಿಡಲ್ ಇರ್ತಾರೆ, ಪೂರ್ ಇರ್ತಾರೆ, ಈ ಥರನೂ ಇರುತ್ತೆ. ಸೊ ಅಂದರೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಹೈಯರ್ ಜಾಬಲ್ಲಿರ್ಬೋದು, ನೀವು ಲೋ ಜಾಬಲ್ಲಿರ್ಬೋದು, ಅಥವಾ ನೀವು ಹೈ ಜಾಬಲ್ಲಿದ್ದು ಅವ್ರು ಲೋ ಜಾಬಲ್ಲಿರ್ಬೋದು. ಸೊ ಇದೆಲ್ಲ ಕಾಮನ್. ಸೊ ಇದ್ರ 2 ಸೈಡ್ ಲವರ್ಸ್ಗಾಗಿದ್ರೆ, ಸೊ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೋ ಅವರು ನಿಮ್ಗೆ ಬೇಕು. ಸೊ ಅವ್ರ ಜೊತೆ ಮದುವೆ ಆಗಬೇಕು, ಇದೇ ನಿಮ್ಮ ಡ್ರೀಮ್ ವಿಶ್ ಫುಲ್ಫಿಲ್ಮೆಂಟು. ಸೊ ಅವ್ರು ಕೂಡ ಅಷ್ಟೇ, ನಿಮ್ಮ ಜೊತೆ ಮದುವೆ ಆದರೆ ಅವ್ರು ಕೂಡ ಹ್ಯಾಪಿ ಆಗ್ತಾರೆ. ಜಸ್ಟಿಸ್ ಫೈನಲ್ ಕಾರ್ಡ್ ಬಂದುಬಿಟ್ಟಿದೆ. ಸೊ ಅಂದರೆ ನೀವು ಮದುವೆ ಆದರೆ ಸಾಕು ಅಂತ ಅವರು ಕಾಯ್ತಾ ಇದ್ದಾರೆ. ಇನ್ನು ಮದುವೆ ಆಗಿ ಸಪ್ರೇಷನ್ ಆಗಿರೋರು ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಅವರು ಅಷ್ಟೇ. ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದಿರುತ್ತೆ ನೋಡಿ, ಅದನ್ನೆಲ್ಲ ಬಿಟ್ಟು ನಮ್ಮ ಹತ್ರ ಬಂದುಬಿಡಲಿ. ಅಂದರೆ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಯಾರಿದ್ದಾರೋ ನೀವು ಅವ್ರ ಹತ್ರ ಹೋಗ್ಬಿಡಲಿ. ನಾನು ಆದಷ್ಟು ಬೇಗ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಬಿಡ್ತೀನಿ. ಅವ್ರ ಮಾತಿನಿಂದ ನಾವಿಬ್ಬರು ದೂರ ಆಗಿದ್ದಾಯಿತು. ಈ ಥರ್ಡ್ ಪಾರ್ಟಿ ಸಿಚುವೇಶನ್ ನಾನು ಆದಷ್ಟು ಬೇಗ ಬಿಟ್ಬಿಡ್ತೀನಿ ಅಂತ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಒಂದಿದು. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಬರೀ ಇದೆ ಅಂತಲ್ಲ, ಯಾರೋ ಹೇಳಿದ ಮಾತು ಕೇಳ್ಕೊಂಡು ನಿಮ್ಮಿಂದ ಬೇಕಂತಲೇ ದೂರ ಆಗಿರ್ಬೋದು, ಅಥವಾ ಇನ್ನೊಬ್ಬರು ಮಾತು ಕೇಳ್ಕೊಂಡು. ಇಲ್ಲಿ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಬರಲ್ಲಪ್ಪ. ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಂದರೆ ಅದು ಕನೆಕ್ಷನ್ ಅಲ್ಲ. ಇನ್ನೊಬ್ರಿಗೋಸ್ಕರ ಹೋದವ್ರು ನಿಮ್ಮನ್ನೇನು ಪ್ರೀತಿ ಮಾಡ್ತಾರೆ. ಸೊ ಇನ್ನೊಂದು ಅಫೇರ್ ಕನೆಕ್ಷನ್ ಅಲ್ಲ, ಇದರಲ್ಲಿ ಬರೋಲ್ಲ. ಅಫೇರ್ ಕನೆಕ್ಷನ್ ಇರೋರಿಗೆ ರೀಡಿಂಗ್ ಅಲ್ಲ. ಆ ವ್ಯಕ್ತಿ ನಿಮ್ಮಿಂದ ಕಾರಣಾಂತರಗಳಿಂದ ಸಪ್ರೇಷನ್ ಆಗಿ, ಸೊ ನಿಮಗೋಸ್ಕರನೇ ಪ್ರೀತಿ ಮಾಡ್ತಾಯಿದ್ರೆ, ಯಾವುದೋ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗೋಸ್ಕರ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ ನೀವು ಅವ್ರ ಲೈಫಲ್ಲಿ ಬೇಕು. ಸೊ ಜಸ್ಟಿಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. 4 ಆಫ್ ಪೆಂಟಿಕಲ್ಸ್. ಈ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ, ಅವ್ರೇನು ಮಾಡ್ತಿದ್ರೆ, ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನಿಮ್ಮನ್ನೆಲ್ಲಿ ಕಳ್ಕೊಂಬಿಡ್ತೀರೋ ಅನ್ನೋ ಭಯದಲ್ಲಿದ್ದಾರೆ ಅವರು. ಅಂದರೆ 2 ಸೈಡ್ ಲವರ್ಸ್ ಆಗಿದ್ದರೆ ಫ್ಯಾಮ್ಲಿಗೋಸ್ಕರ ನಿಮ್ಮನ್ನೆಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಭಯ ಅವ್ರಿಗೆ. ನೋಡಿ, ಇದೆಲ್ಲ ಅವ್ರ ಫ್ಯಾಮ್ಲಿ. ಈ ಪೆಂಟಿಕಲ್ನ ಬಚ್ಚಿಟ್ಕೊಂಡಿರೋದು ನೀವು ಅವ್ರ ಹತ್ರ ಇದ್ದೀರಂತ ಅವ್ರ ಫ್ಯಾಮ್ಲಿಯಲ್ಲಿ ಗೊತ್ತಿಲ್ಲ. ನೋಡಿ, ಹಿಂದೆ ಎಲ್ಲ ಬಿಲ್ಡಿಂಗ್ಸ್ ಇರೋದು ಅವ್ರ ಫ್ಯಾಮ್ಲಿ. ಸೊ ಅವ್ರಿಗೆ ಗೊತ್ತಿಲ್ಲ, ನೀವು ಅವ್ರ ಮನಸ್ಸಲ್ಲಿ ತುಂಬಿದ್ದೀರಾ. ಸೊ ಪೆಂಟಿಕಲ್ನ ಆ ವ್ಯಕ್ತಿ ಇಟ್ಕೊಂಡಿದ್ರ. ಸೊ ಇದು ಕಾರ್ಡ್ನ ಅರ್ಥ ಏನಂದರೆ, ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಮನಸ್ಸಲ್ಲಿ ಮೈಂಡಲ್ಲಿ ನೀವಿದ್ದೀರಾ, ಆದರೆ ಅವ್ರ ಫ್ಯಾಮ್ಲಿಗೆ ಗೊತ್ತಿಲ್ಲ. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿಗೆ ಗೊತ್ತಿಲ್ಲ. ಗೊತ್ತಾದರೆ ಏನಾಗುತ್ತೋ ಅನ್ನೋ ಭಯನ ಅವ್ರು ತೋರಿಸ್ತಾ ಇದ್ದಾರೆ. ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿಯಲ್ಲಿ ಗೊತ್ತಾಗ್ಬಿಟ್ರೆ, ಸೊ ನಿಮ್ಮನ್ನು ಹೇಗೆ ಕಳ್ಕೊಂಬಿಡ್ತೀನಿ ಅನ್ನೋ ಭಯ ಅವ್ರಿಗೆ ಜಾಸ್ತಿ ಆಗಿದೆ. ಬಿಕಾಸ್ ಕೆಲವ್ರಿಗೆ ಅವ್ರ ಮನೇಲಿ ಪ್ರೀತಿ ವಿಷಯ ಗೊತ್ತಾಗ್ಬಿಟ್ರೆ ಮ್ಯಾರೇಜು ಬೇರೆ ಮದುವೆ ಮಾಡ್ಬೋದು. ನೀವು ಇಲ್ಲಿ ರೀಡಿಂಗ್ ಹುಡುಗ ಆದರೂ ನೋಡ್ತಾ ಇರಲಿ, ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾರೆ ಹುಡುಗನ ಅಂದ್ಕೊಳ್ಳಿ, ಮೇಲ್ ಆರ್ ಫೀಮೇಲ್. ಓಕೆ. ಸೊ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನಿಮ್ಮನ್ನು ಕಳ್ಕೊತೀನಿ ಅನ್ನೋ ಭಯದಲ್ಲಿದ್ದಾರೆ. ಬಿಕಾಸ್ ಅವ್ರ ಮನೇಲಿ ಗೊತ್ತಾದರೆ ಅವ್ರಿಗೆ ಬೇರೆ ಮದುವೆ ಮಾಡ್ಬೋದು. ಇನ್ನು ಥರ್ಡ್ ಪಾರ್ಟಿ ಸಿಚುವೇಶನ್, ಮ್ಯಾರೇಜ್ ಸಪ್ರೇಷನ್ ಆಗಿರೋರು ಅಷ್ಟೇ. ಈ ಬೇರೆಯವರ ಸಂಬಂಧ ಮಾತುಗಳನ್ನ ಕೇಳ್ಕೊಂಡು ನಿಮ್ಮಿಂದ ಶಾಶ್ವತವಾಗಿ ದೂರ ಆಗ್ಬೋದು ಅಂತ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ನೀವು ಬೇರೆ ಯಾರನ್ನಾದ್ರೂ ನೋಡ್ಕೊಂಬಿಡ್ತೀರನೋ, ನನ್ನ ಪ್ರೀತಿಸೋ ಅಂಥ ವ್ಯಕ್ತಿ ನನ್ನ ಬಿಟ್ಟು ಹೊರ್ಟೋಗ್ತಾರೇನೋ ಅಂತ ಅವ್ರಿಗೆ ಭಯ, ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರ್ಗಾದ್ರೆ. ಸೊ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಆ ಥರ ಎಫರ್ಟ್ಸ್ ಹಾಕ್ತಿದ್ರೆ, ಸೊ ಅವ್ರಿಗೆಲ್ಲ ಒಂದೇ ನೆನಪು ಕಾಡ್ತಾಯಿದೆ. ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಯಾರು ನಿಮ್ಮ ಮನಸ್ಸಲ್ಲಿದ್ದಾರೆ ನೋಡಿ, ಅವ್ರಿಗೊಂದೇ ನೆನಪು ಕಾಡ್ತಾಯಿದೆ. ನೀವು ಅವ್ರನ್ನ ತುಂಬ ಕೇರ್ ಮಾಡಿದಾಗ, ಪ್ರೀತಿ ಮಾಡಿದಾಗ ಅವ್ರನಿಂದ ಏನೋ ಒಂಥರ ಮೋಸ ಆಯಿತು. ಇಲ್ಲಿ ಕೆಲವ್ರಿಗೆ ಮೋಸ ಅಂದರೆ ಯಾವ ರೀತಿ ಆಗಿರ್ಬೋದು ಅಂದರೆ, ಕೆಲವರು ನೀವು ಎಷ್ಟೇ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾಗ ನಿಮ್ಮ ಪ್ರೀತಿನೆಲ್ಲ ನೆಗ್ಲೆಕ್ಟ್ ಮಾಡಿದ್ದು, ಅದು ಒಂಥರ ಮೋಸನೇ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರು ಅಷ್ಟೇ. ಬೇರೆ ಅವ್ರ ಮಾತನ್ನು ಕೇಳ್ಕೊಂಡು ಇರ್ತಾರಲ್ವ, ಅತ್ತೆ ಸೊಸೆ ಆ ಥರ ಜಗಳಾಡ್ಕೊಂಡು, ಪರ್ಸ್ನಲ್ ಇಶ್ಯೂಸು, ಯಾರೋ ಒಬ್ಬ ವ್ಯಕ್ತಿ ಮಾತು ಕೇಳ್ಕೊಂಡು, ಜನಗಳ ಮಾತು ಕೇಳ್ಕೊಂಡು, ಸೊಸೈಟಿ ಮಾತು ಕೇಳ್ಕೊಂಡು, ಸೊ ನಿಮ್ಮನ್ನು ಬೇಕಂತಲೇ ದೂರ ಮಾಡ್ಕೊಂಡಿದ್ದು. ಅದಕ್ಕೆ ಇಲ್ಲಿ ನೋಡಿ ಚೀಟಿಂಗ್ ಕಾರ್ಡ್ ಬಂದಿದೆ.
ಸೊ ಒಬ್ಬ ವ್ಯಕ್ತಿ ಚೀಟ್ ಮಾಡಿದಾನಂತ ಇವಾಗಲೂ ನೆನ್ಪು ಮಾಡ್ಕೊತಾರೆ. ಹಂಗೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಕೂಡ ಅಷ್ಟೇ ನಿಮಗೆ ಮೋಸ ಮಾಡಿದಂತ ಅವ್ರು ನೆನ್ಪು ಮಾಡ್ಕೊತ ಇದ್ದಾರೆ. ಸೊ ಅವರು ನಿಮ್ಮನ್ನು ಮರೆಯಲ್ಲ, ಮೂವ್ ಆನ್ ಕೂಡ ಆಗೋಲ್ಲ. ನೋಡಿ, ನಿಮ್ಮನ್ನು ಸ್ಪೈ ಮಾಡ್ತಾಯಿದ್ರೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಹತ್ರ ನಿಮ್ಮ ಫೋಟೋಸು ಎಲ್ಲ ಇದ್ದರೆ ಪ್ರತಿ ಕ್ಷಣ ನೋಡ್ತಾ ಇದ್ದಾರೆ. ಫೋಟೋಸ್ ನೋಡ್ತಾ ಇರ್ಬೋದು, ಇನ್ನು ಕೆಲವರು ವಾಟ್ಸಪ್ ನೋಡ್ತಾ ಇರ್ಬೋದು, ಕಾಂಟ್ಯಾಕ್ಟ್ ನೋಡ್ತಾ ಇರ್ಬೋದು. ಇನ್ನು ಕೆಲವರು ವಾಟ್ಸಪ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ಮೆಸೇಜ್ ಅಂತ. ಕೆಲವರು ನಂಬರ್ನ ಚೆಕ್ ಮಾಡ್ತಾ ಇರ್ಬೋದು, ಅಥವಾ ಫೇಸ್ಬುಕ್ಕಲ್ಲಿ ಫೋಟೋಸ್ ಚೆಕ್ ಮಾಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮಲ್ಲೂ ಚೆಕ್ ಮಾಡ್ತಾ ಇರ್ಬೋದು, ಸ್ನ್ಯಾಪ್ಚಾಟು ಅಥವಾ ಇಲ್ಲಾಂದರೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟು ಸ್ಪೈ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಇನ್ಫಾರ್ಮೇಷನ್ ತಿಳ್ಕೊತಾ ಇರ್ಬೋದು. ಸೊ ಎಲ್ಲವನ್ನೂ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ಮಾಡದಿರೋದ್ರೂ ನಿಮ್ಮ ವ್ಯಕ್ತಿ ನಿಮ್ಮನ್ನು ಪದೇ ಪದೇ ನೆನ್ಪು ಮಾಡ್ಕೊತಿದ್ದಾರೆ. ಸೊ ಇದೆಲ್ಲ ಕೆಲವ್ರಿಗೆ ಅಪ್ಲೈ ಆಗುತ್ತೆ. ಇನ್ನು ಕೆಲವ್ರಿಗೆ ನೀವು ನಿಮ್ಮನ್ನು ಅತಿಯಾಗಿ ಪ್ರೀತಿಸೋವಂಥ ವ್ಯಕ್ತಿ ನಿಮ್ಮನ್ನು ಪದೇ ಪದೇ ನೆನ್ಪು ಮಾಡ್ಕೊತಿರೋದ್ರಿಂದ ಅವ್ರ ನೆನಪು ನಿಮ್ಗೆ ಕೂಡ ಆಗ್ತಾಯಿದೆ. ಇದೇ ಈ ಕಾರ್ಡ್ ಅದೇ ಹೇಳೋದು. 4 ಆಫ್ ಸಾರ್ಟ್ಸು, ಏಸ್ ಆಫ್ ವಾಂಡ್ಸ್. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೂ ನಿಮಗೂ ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಜಗಳ ಆಗಿರಲಿ, ಅವ್ರು ಏನು ಯೋಚನೆ ಮಾಡ್ತಿದ್ರೆ ನೋಡಿ, ಇಲ್ಲಿ ಒಂದು ವಾಂಡ್ ಒಣಗೋಗಿದೆ. ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಜಗಳಗಳಾಗಿ ಎಷ್ಟೇ ಡ್ಯಾಮೇಜ್ ಆಗಿದ್ರೂ ಮತ್ತೆ ಇಲ್ಲಿ ವಾಂಡಲ್ಲಿ ಎಲೆಗಳು ಚಿಗುರಿದೆ. ಹಂಗೆ ನಿಮ್ಮ ಪ್ರೀತಿಯಲ್ಲೂ ಕೂಡ ಅಷ್ಟೇ, ನಿಮ್ಮ ಒಂದು ಇಬ್ಬರ ಲೈಫಲ್ಲೂ ಕೂಡ ಅಷ್ಟೇ, ನೀವು ಎಷ್ಟೇ ಜಗಳ ಆಡಿದ್ರೂ, ಎಷ್ಟೇ ದೂರ ಆಗಿದ್ರೂ, ಎಷ್ಟೇ ಸಪ್ರೇಷನ್ ಆಗಿದ್ರೂ ಮತ್ತೆ ನೀವಿಬ್ಬರು ಒಂದಾಗಿ ರಿಯೂನಿಯನ್ ಆಗಬೇಕು, ನ್ಯೂ ಬಿಗಿನಿಂಗ್ಸ್ ಆಗಬೇಕು, ಮತ್ತು ನೀವಿಬ್ಬರು ಜೀವನದಲ್ಲಿ ಚೆನ್ನಾಗಿರ್ಬೇಕಂತ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಆದಷ್ಟು ಅವ್ರ ಮನಸ್ಸಿನಲ್ಲಿ ಕೇಳ್ಕೊತಾ ಇದ್ದಾರೆ. ಸೊ ಅದು ಯಾವ ಥರ ಮ್ಯಾನಿಫೆಸ್ಟ್ ಆದರೂ ಆಗಿರ್ಬೋದು, ಪ್ರಾರ್ಥನೆ ಆದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ನ್ಯೂ ಬಿಗಿನಿಂಗ್ಸ್ ಆಗಬೇಕಂತ ಅವ್ರು ಕೂಡ ಆ ಥರ ಇರ್ತಿದ್ದಾರೆ. ಸೊ ಮ್ಯಾರೇಜ್ ಆಗಿರೋ ಸಪ್ರೇಷನ್ ಆಗಿರೋರು ಅಷ್ಟೇ, ಮತ್ತು 2 ಸೈಡ್ ಲವರ್ಸ್ಗೂ ಅಷ್ಟೇ. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಆ ರೀತಿ ಯೋಚನೆ ಮಾಡ್ತಾರೆ. ನೋಡಿ, ಅವರು ನೀವಿದ್ದರೆ ಇಲ್ಲಿ ಫ್ಯಾಮ್ಲಿ ಕಾರ್ಡ್ ಸ್ವಲ್ಪ ಹಳೇದಾಗಿದೆ. 10 ಆಫ್ ಕಪ್ಸ್. ನೀವಿದ್ದರೆ ಅವ್ರ ವಿಶ್ ಫುಲ್ಫಿಲ್ಮೆಂಟು. ನೀವು ಅವ್ರಿಗೆ ಸಿಕ್ಕಿದ್ರೆ ಲೈಫ್ ಲಾಂಗು ಫುಲ್ ಖುಷಿಯಾಗಿಬಿಡ್ತೀರ. ಸೊ ನೀವು ನಿಮ್ಮ ಜೊತೆನೇ ಲೈಫ್ ಲಾಂಗ್ ಲೀಡ್ ಮಾಡಬೇಕು ಅಂತ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ತುಂಬ ಬಯಸ್ತಾ ಇದ್ದಾರೆ. ಸೊ ನಿಮ್ಮ ಜೊತೆನೇ ಅವರು ಲೈಫ್ನ ಊಹೆ ಕೂಡ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಕೆಲವರು ಬರೀ ಇಮ್ಯಾಜಿನ್ ಮಾಡ್ತಾ ಇರ್ಬೋದು. ಸೊ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಆಗ್ತಾಯಿಲ್ಲ. ನೋಡಿ, ಇಲ್ಲಿ ಈ ವ್ಯಕ್ತಿ ಕುದುರೆ ಏರಿದ್ದಾನೆ. ಈ ಪೆಂಟಿಕಲಲ್ಲಿರೋದು ನೀವು. ಆ ವ್ಯಕ್ತಿ ಬರಬೇಕು, ನಿಮ್ಮ ಹತ್ರ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಈ ಗಿಫ್ಟೆಲ್ಲ ಯಾರೋ ಆ ಗಿಫ್ಟನ್ನ ಆ ವ್ಯಕ್ತಿ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಪೆಂಟಿಕಲ್ನ ಅಂದರೆ ನಾಣ್ಯನ ಇಟ್ಕೊಂಡಿದ್ದಾನೆ. ಸೊ ಇದ್ರ ಅರ್ಥ ಏನಂದರೆ ಆ ವ್ಯಕ್ತಿ ಮನಸ್ಸೆಲ್ಲ ಅದ್ರ ಮೇಲೆ ಐತೆ, ಅಂದರೆ ಆ ಮನಸ್ಸು ನಿಮ್ಗೆ ಕೊಟ್ಬಿಟ್ಟಿದ್ದಾರೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ. ಸೊ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಯಾರಿದ್ದಾರೆ, ಅವರು ಕುದುರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಈ ಕಾರ್ಡಲ್ಲಿ ಕುದುರೆ ಏರಿದ್ದಾರೆ ಆ ವ್ಯಕ್ತಿ, ಬಟ್ ಮುಂದಕ್ಕೆ ಬರ್ತಾನೆ ಇಲ್ಲ, ಹೆಜ್ಜೆ ಕೂಡ ಇಡ್ತಾಯಿಲ್ಲ. ಸೊ ಹಂಗೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಸೈಡ್ ಬರಬೇಕಂತ ಎಲ್ಲ ತಯಾರಿ ಮಾಡ್ಕೊಂಡು ಅವರೇ ಬರಬೇಕು ಅಂದ್ಕೊತಾರೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರ್ಬೋದು, ಸೊ ಅವರು ನಿಮ್ಮ ಹತ್ರ ಬರೋಕ್ಕೆ ಬಿಡ್ತಾಯಿಲ್ಲ. ಸೊ ಅವ್ರಿಗೆ ಭಯ ಪಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕುದುರೆ ಏರಿದ್ದಾರೆ ಒಬ್ಬ ವ್ಯಕ್ತಿ, ಮುಂದಕ್ಕೆ ಹೋಗ್ತಾಯಿಲ್ಲ, ಕುದುರೆನೂ ಹೋಗ್ತಾಯಿಲ್ಲ, ಇವ್ರು ಹೋಗ್ತಾಯಿಲ್ಲ, ಮುಂದಕ್ಕೆ ಅಲ್ಲಿ ಪ್ರಮಾದ ಆಯ್ತಾ ಅಂದರೆ ತೊಂದರೆ ಆಯ್ತಾ. ಸೊ ಅದೇ ಥರ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಲೈಫಲ್ಲೂ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಐತೆ. 2 ಸೈಡ್ ಲವರ್ಸ್ಗಾದರೆ ಫ್ಯಾಮ್ಲಿ ಭಯ ಇರ್ಬೋದು, ಕೆರಿಯರ್ ಪ್ರಾಬ್ಲಮ್ ಇರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಏನೇ ಇರ್ಬೋದು. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರ್ಗೂ ಅಷ್ಟೇ. ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರಿಗೆ ಮತ್ತು ಸೊಸೈಟಿ ಪ್ರಾಬ್ಲಮ್ಸ್ ಇರ್ಬೋದು, ಫ್ಯಾಮ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಜಗಳಗಳಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಅವ್ರು ನಿಮಗೆ ಭಯ ಬೀಳ್ಬೋದು. ಸೊ ಮತ್ತೆ ನೀವು ವಾಪಸ್ ಬಂದರೆ ನೀವೇನು ಅಂತೀರೋ, ಸೊ ಇರುತ್ತಲ್ವ ಅವ್ರಿಗೆ ಥಾಟ್ಸು ಇಂಟೆನ್ಷನ್ಸು, ಅದರಿಂದ ಅವರು ಬರೋಕ್ಕಾಗ್ತಿಲ್ಲ. ಸೊ ಆ ವ್ಯಕ್ತಿ ಕೂಡ ಅಷ್ಟೇ ಸ್ಟಾಪ್ ಆಗ್ತಾಯಿದ್ದಾರೆ. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಫುಲ್ ಸ್ಟಕ್ ಆಗಿಬಿಟ್ಟಿದ್ರೆ. ಅವರು ನಿಮ್ಮ ಜೊತೆ ಬೇಕಂತಲೇ ಮಾತಾಡ್ದಿರೋ ಇರ್ಬೋದು, ಬಟ್ ಅದಕ್ಕೆ ರೀಸನ್ ಇದೆ. ಸೊ ಅವ್ರ ಫ್ಯಾಮ್ಲಿ ಇಶ್ಯೂಸ್ ಇರ್ಬೋದು. ನಿಮ್ಮನ್ನು ಅತಿಯಾಗಿ ಪ್ರೀತಿಸಿರೋ ಅಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಎಷ್ಟು ದಿನ ಅಂತ ದೂರ ಇರ್ತಾರೆ, ಇರೋಕ್ಕೆ ಸಾಧ್ಯ ಇಲ್ವಾ, ಆಗುತ್ತಾ? ಈಗ ನೀವು ಅಷ್ಟೇ ಅವ್ರನ್ನ ಬಿಟ್ಟಿರ್ತೀರಾ, ಇಲ್ವಲ್ಲ. ಸೊ ನೀವು ಅಷ್ಟೇ, ನಿಮಗೆ ಆದಂಥ ರೆಸ್ಪಾನ್ಸಿಬಿಲಿಟಿ ಐತೆ, ಪರ್ಸ್ನಲ್ ಪ್ರಾಬ್ಲಮ್ಸ್ ಐತೆ, ಕೆರಿಯರ್ ಐತೆ, ಜಾಬ್ ಐತೆ. ಸೊ ನಿಮಗೂ ನಿಮ್ಮ ಪ್ರಾಬ್ಲಮ್ಸ್ ಆಯ್ತು. ಹಂಗೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೂ ಅಷ್ಟೇ ಆ ಕಡೆ ಫ್ಯಾಮ್ಲಿನೂ ಬಿಡೋಕ್ಕಾಗ್ತಿಲ್ಲ, ಈ ಕಡೆ ನಿಮ್ಮನ್ನು ಬಿಡೋಕ್ಕಾಗ್ದರೆ ಸ್ಟಕ್ ಆಗಿಬಿಟ್ಟಿದ್ದಾರೆ. ನೋಡಿ, ಏನು ಮಾಡ್ಬೇಕಂತ ಗೊತ್ತಿಲ್ಲ, ಯಾವುದೇ ಆ್ಯಕ್ಷನ್ ಇಲ್ಲ. ಒಬ್ಬ ವ್ಯಕ್ತಿ ಕಟ್ಟಾಕ್ಬಿಟ್ಟಿದ್ರೆ ಕೈ ಕಾಲೆಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಹಂಗಾಗಿ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಏನೋ ಎಫರ್ಟ್ಸ್ ಆಗದ್ರೆ ಸುಮ್ಮನೆ ಇದ್ರೆ. ನೋಡಿ, ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಇಲ್ಲಿ 3 ಕಪ್ಸ್ ಇದೆ, ಅಂದರೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನೀವು ಮದುವೆ ಆಗೋಕ್ಕೆ ನೀವು ಫ್ಯಾಮ್ಲಿ ಒಪ್ತಾ ಇಲ್ಲ ಇಲ್ಲಿ ಕೆಲವ್ರ ಮನೆಯಲ್ಲಂತೂ. ಸೊ ನಿಮ್ಮಿಬ್ಬರಿಗೆ ಮದುವೆ ಆಗಬೇಕಂತಿರುತ್ತೆ, ಏಜು, ಕ್ಯಾಸ್ಟ್, ಕಲ್ಚರ್, ಪರ್ಸನಲ್ ಪ್ರಾಬ್ಲಮ್ಸಿಂದ ನಿಮ್ಮ ಮದುವೆ ಆಗ್ತಾಯಿಲ್ಲ ಅವ್ರ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ. ಇನ್ನು ಮದುವೆ ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಅಷ್ಟೇ 3 ಇಯರ್ಸ್ ಆಗಿರ್ಬೋದು, ಅಥವಾ 3 ಅನ್ನೋದು ನಂಬರ್ ಇಲ್ಲಿ ಕಾಮನ್ನು. ಸೊ ನೀವು ಅಷ್ಟೇ
ಒಂದಾಗೋಕ್ಕೆ ಬಿಡ್ತಾ ಇಲ್ಲ. ಸೊಸೈಟಿ ಬಿಡ್ತಾ ಇರದೇ ಇರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ನಿಮ್ಮನ್ನು ಒಂದಾಗೋಕ್ಕೆ ಬಿಡ್ತಾಯಿಲ್ಲ, ಅಥವಾ ನಿಮಗೇನಾದರೂ ಈಗೋ ಇದ್ದರೆ ಬಿಡ್ತಾಯಿಲ್ಲ. ಸೊ ಏನೋ ಒಂದು ಕಾರಣಗಳು ನೀವಿಬ್ಬರು ಒಂದಾಗೋಕ್ಕೆ ಬಿಡ್ತಾಯಿಲ್ಲ. ಅದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದ್ಕೊಳ್ಳಿ. ಸೊ ಆ ಒಂದು ಪ್ರಾಬ್ಲಮ್ಸ್ ನಿಮಗೆ ಗೊತ್ತಿರ್ಬೋದು. ನಿಮ್ಮೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಇನ್ಯಾರೋ ವ್ಯಕ್ತಿಗಳ ಕೈವಾಡ ಇರ್ಬೋದು. ಸೊ ಏನೋ ಒಂದಿದ್ದು ನೀವಿಬ್ಬರು ಒಂದಾಗೋಕ್ಕೆ ಮತ್ತೆ ಸಾಧ್ಯ ಆಗ್ತಾಯಿಲ್ಲ. ನಿಮ್ಮ ವ್ಯಕ್ತಿ ಅಂತೂ ನಿಮ್ಮ ಸೈಡ್ ಬರಬೇಕು, ನಿಮಗೋಸ್ಕರ ಎಷ್ಟೋ ಪ್ರಯತ್ನ ಮಾಡ್ತಾಯಿದ್ರೆ, ಎಲ್ಲ ಮಾಡ್ತಾಯಿದ್ರೂ ಅವ್ರಿಗೂ ಅಷ್ಟು ಫುಲ್ಲು ಸ್ಟಾಪ್ ಆಗ್ತಾಯಿದ್ದಾರೆ ಅವರು. ಅವ್ರ ಫ್ಯಾಮ್ಲಿ ತುಂಬ ಸ್ಟ್ರಿಕ್ಟ್ ಅಂದ್ಕೊತೀನಿ ಮೋಸ್ಟ್ಲಿ. ಅದಕ್ಕೋಸ್ಕರ ನಿಮ್ಮ ಸೈಡ್ ಬರಬೇಕಂತ ಎಷ್ಟೇ ಎಫರ್ಟ್ಸ್ ಆಗ್ತೀನಿ ನೋಡಿ. ಇಲ್ಲಿ ಒಬ್ಬ ವ್ಯಕ್ತಿ ಕುದುರೆ ಏರಿ ಬರಬೇಕಂತ ತುಂಬ ತಯಾರಿ ಆಗಿದ್ದಾನೆ. ಬಟ್ ಎಲ್ಲ ಬರ್ತಾನೆ ನೋಡಿದರೆ ಅಲ್ಲಿ ಹಿಂದ್ಗಡೆ ಬಿರುಗಾಳಿ ಎಲ್ಲ ಬೀಸ್ತಾಯಿದೆ. ಹಂಗೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಸೈಡ್ ಬಂದರೆ ಅವ್ರ ಫ್ಯಾಮ್ಲಿ ಒಂಥರ ಬಿರುಗಾಳಿ ಇದ್ದಂಗೆ. ಅವ್ರನ್ನ ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ನೋಡಿ ಇಲ್ಲಿ ಈಗ ಒಂದು ವ್ಯಕ್ತಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ಗಾಳಿ ಬಂದರೆ ಏನಾಗುತ್ತಾ, ಆ ವ್ಯಕ್ತಿಗೆ ಗಾಳಿಯಲ್ಲಿ ಮುಂದಕ್ಕೆ ನಡೆಯೋಕ್ಕೆ ಕೂಡ ಆಗೋಲ್ಲ. ಏನಂತಾರೆ ಅದು, ಗಟ್ಟಿಯಾಗಿ ಮಳೆ ಬಂದು ಗಾಳಿ ಮಳೆ ಬಂದರೆ, ಮಳೆ ಮತ್ತು ಗಾಳಿ ಎರಡು ಒಟ್ಟಿಗೆ ಬಂದರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಜನ. ಸೊ ಹಂಗೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಕೂಡ ಅಷ್ಟೇ. ನೀವು ನಿಮ್ಮ ಸೈಡ್ ಬರಬೇಕಂದ್ರೆ ಅವ್ರ ಫ್ಯಾಮ್ಲಿ ಒಂದೇ ಸಾರಿ ಪ್ರೆಷರ್ ಹಾಕಿ ಅವ್ರನ್ನ ಕಂಟ್ರೋಲ್ ಮಾಡ್ತಾಯಿದ್ದೆ, ಬರೋಕ್ಕೆ ಬಿಡ್ತಾಯಿಲ್ಲ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರು ಅಷ್ಟೇ ನೋ ಕಾಂಟ್ಯಾಕ್ಟ್ ಆಗಿರೋ ಥರ್ಡ್ ಪಾರ್ಟಿ ಸಿಚುಯೇಷನ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಸೊಸೈಟಿ ಪ್ರಾಬ್ಲಮ್ಸು. ಸೊ ಇವೆಲ್ಲವೂ ನಿಮ್ಮನ್ನು ಒಂದಾಗೋಕ್ಕೆ ಬಿಡ್ತಾಯಿಲ್ಲ ಅವ್ರ ಸೈಡ್ನಿಂದ. ಸೊ ಆದರೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇದೆ. ಈ ಪ್ರೀತಿ ಅಂತೂ ಯಾವಾಗೂ ಕಮ್ಮಿ ಆಗೋಲ್ಲ. ಸೊ ನಿಮ್ಮ ಜೊತೆ ಅವರು ಮತ್ತೆ ಸೇರಿಬಿಟ್ರೆ, ಸೊ ಅವರ ಒಂದು ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆದಾಗೆ ಅವರಷ್ಟು ನಿಮ್ಮನ್ನು ಪ್ರೀತಿ ಮಾಡೋ ವ್ಯಕ್ತಿ ಇನ್ನೊಬ್ಬರಿಲ್ಲ. 9 ಕಪ್ಸ್ ಅಂದರೆ ಎಷ್ಟು ಪ್ರೀತಿ ಗೊತ್ತಾ? ನಿಮ್ಮ ವ್ಯಕ್ತಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರಂತ ಅವ್ರ ಕಣ್ಣಲ್ಲೇ ಗೊತ್ತಾಗುತ್ತೆ. ನಿಮ್ಗೆ ಅಷ್ಟು ಗೊತ್ತಿರುತ್ತೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ. ನಿಮಗೆ ಗೊತ್ತಿರುತ್ತೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಿದಾರಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಈ ರೀಡಿಂಗ್ ಕೂಡ ಬಂದು ನೋಡ್ತಾ ಇರ್ತೀರ. ನೀವು ಕೂಡ ಅಷ್ಟೇ ಒಂದು ಒಳ್ಳೆ ಸ್ಥಾನದಲ್ಲಿರ್ಬೋದು, ಒಂದು ಒಳ್ಳೆ ಜಾಬಲ್ಲಿರ್ಬೋದು, ಎಷ್ಟೇ ಇದರಲ್ಲಿದ್ರೂ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಮೇಲೇ ನಿಮ್ಗೆ ಇಂಟ್ರೆಸ್ಟು. ಅವ್ರನ್ನೇ ಧ್ಯಾನ ಮಾಡ್ತಾ ಇರ್ತೀರ, ಅವ್ರದ್ದೇ ನೆನಪು ನಿಮಗೆ. ಸೊ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ, ನೀವು ಅವ್ರ ಲೈಫಲ್ಲಿ ಹೋದರೆ ಅವ್ರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ನೀವು ಅವ್ರ ಮ್ಯಾರೇಜ್ ಆದರೆ ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕಂತ ತುಂಬ ಆಸೆ ಪಡ್ತಾಯಿದ್ದಾರೆ. ನೀವು ಕೂಡ ಅಷ್ಟೇ ಅವ್ರನ್ನ ಅಷ್ಟೇ ಆಸೆ ಪಡ್ತಾಯಿದ್ದೀರ. ನೋಡಿ ಇಲ್ಲಿ ಕಿಂಗ್ ಇದ್ದಾರೆ. ಒಂದು ಕಪ್ಪಲ್ಲಿ ದೊಡ್ಡ ಕಪ್ಪಲ್ಲಿರೋದನ್ನೆಲ್ಲ ಇನ್ನೊಂದು ಸಣ್ಣ ಕಪ್ಪಿಗೆ ಸುರಿತಾಯಿದ್ದಾರೆ. ಹಂಗೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರದ್ದು ತುಂಬ ಪ್ರೀತಿ. ಆ ತುಂಬ ಪ್ರೀತಿನ ನಿಮ್ಮ ಮೇಲೆ ತೋರಿಸ್ಬೇಕಂತ ತುಂಬ ಇಷ್ಟಪಡ್ತಾಯಿದ್ದೀರ. ಕೆಲವು ಸಾರಿ ತಪ್ಪು ನಡೆದಾಗಿದೆ, ಆಗಲಿಲ್ಲ ಅವ್ರ ಕೈಯಲ್ಲೇ. ಇವಾಗಂತೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಅವ್ರನ್ನ ಸ್ಟಾಪ್ ಮಾಡ್ತಾಯಿದ್ದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸು. ಪೇಜ್ ಆಫ್ ಪೆಂಟಿಕಲ್ಸ್, ಈ ಸ್ಟಾರ್ ಅನ್ನೋದು ನೀವು ಮತ್ತು ಆ ವ್ಯಕ್ತಿ. ಸೊ ಇಲ್ಲಿರೋದು ನಿಮ್ಮ ವ್ಯಕ್ತಿ ಮತ್ತು ಆ ಸ್ಟಾರು. ಸೊ ನೋಡಿ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಇಲ್ಲಿ ಒಂದು ಪೆಂಟಿಕಲ್ ಮೇಲೆ ಇದ್ರೂ, ಆ ಒಂದು ಪೆಂಟಿಕಲ್ ನೀವು ಸಣ್ಣ ಪೆಂಟಿಕಲ್ ಆಗಿದ್ರೂ ನಿಮ್ಮನ್ನು ಇಷ್ಟಪಡ್ತಾರೆ. ಬಿಕಾಸ್ ನೀವು ಅವ್ರಿಗೆ ಒಂಥರ ಸ್ಟಾರ್ ಥರ. ಜನಗಳು ರಾತ್ರಿ ಆದರೆ ಕತ್ಲಾಗುತ್ತೆ, ಮತ್ತು ಸ್ಟಾರ್ಸ್ ಬಂದಿದ್ದ ತಕ್ಷಣ ನಕ್ಷತ್ರಗಳು ನೋಡಿದ ತಕ್ಷಣ ಎಷ್ಟು ಖುಷಿ ಪಡ್ತಾರೆ. ಹಂಗೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮನ್ನು ನೋಡಿದರೆ ಅಷ್ಟೇ ಖುಷಿ ಪಡ್ತಾರೆ. ನೀವು ಒಂಥರ ನಕ್ಷತ್ರ ಇದ್ದಂಗೆ ಅವ್ರಿಗೆ. ಸೊ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿ ಒಂಥರ ಸ್ಟಾರ್ ಇದ್ದಂಗೆ. ನೋಡಿ ಲವರ್ಸ್ ಟ್ಯಾರೋಟ್ ಕಡೆ ಬಂದುಬಿಟ್ಟಿದೆ. ಲವರ್ಸ್ ಅಂದರೆ ಗೊತ್ತಲ್ವಾ? ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನಿಮ್ಮನ್ನು ಬಿಡಲ್ಲ, ಅವ್ರು ನಿಮ್ಮನ್ನು ಬಿಡಲ್ಲ. ಯಾವಾಗಲೂ ಅವ್ರದ್ದೇ ನಿಮ್ಗೆ ನೆನಪು, ನಿಮ್ಮದೇ ಅವ್ರಿಗೆ ನೆನಪು. ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರ್ಗೂ ಅಷ್ಟೇ, ನೋ ಕಾಂಟ್ಯಾಕ್ಟ್ ಹೋಗಿರೋರ್ಗೂ ಅಷ್ಟೇ. ಸೊ ನೀವು ಇಬ್ಬರು ಒಬ್ರನ್ನೊಬ್ಬರು ಅತಿಯಾದ ಪ್ರೀತಿ ಮಾಡ್ತಾಯಿದ್ರ. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಅವರೇ ಬಗ್ಗಲ್ಲ, ಅವರೇ ಬರಲ್ಲ. ಸೊ ನೀವೇ ಅವ್ರನ್ನ ಕಾಂಪ್ರಮೈಸ್ ಮಾಡ್ಕೊಂಡು ನೀವೇನಾದರೂ ಎಫರ್ಟ್ಸ್ ಹಾಕಿದರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಏನಾದರೂ ಮಾಡಿದರೆ, ಅವಾಗ ಅವ್ರು ಏನಾದರೂ ಸ್ಟೆಪ್ ತಗೊಂಡು ಅವ್ರ ಥರ್ಡ್ ಪಾರ್ಟಿ ಸಿಚುಯೇಷನ್ ಫ್ಯಾಮ್ಲಿ ಏನಾದರೂ ದೂರ ಆದರೆ, ಅವ್ರ ಫ್ಯಾಮ್ಲಿ ಏನಾದರೂ ಅವ್ರಿಗೆ ಟ್ರಬಲ್ ಕೊಡ್ದಿರೋದ್ರೆ, ತೊಂದರೆ ಮಾಡದೇ ಇರೋದ್ರೆ, ನಿಮ್ಮ ಸೈಡ್ ಅವ್ರು ಖಂಡಿತ ಬರ್ತಾರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಪ್ರಾಬ್ಲಮ್ ಅದೇ ನೋಡಿ. ಮತ್ತೆ ಅದೇ ಬಂತು. ಕ್ವೀನ್ ಆಫ್ ಸಾರ್ಟ್ಸ್ ಅಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್. ಅವ್ರ ಫ್ಯಾಮ್ಲಿಯಲ್ಲಿ ಮದರೋ ಫಾದರೋ ಯಾರೋ ಒಬ್ಬರು ಫುಲ್ ಸ್ಟ್ರಿಕ್ಟಾಗಿ ಸ್ಟಾಪ್ ಮಾಡ್ತಾಯಿದ್ರೆ, ಸೊ ಅದಕ್ಕೆ ಬರ್ತಾಯಿಲ್ಲ. ಇದು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರ್ಗೂ ಅಷ್ಟೇ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮಿಬ್ಬರನ್ನ ಒಂದಾಗೋಕ್ಕೆ ಬಿಡ್ತಾಯಿಲ್ಲ. ಸೊ ಅದು ಯಾರೇ ಆಗಿರ್ಬೋದು, ನಿಮ್ಮ ಫ್ಯಾಮ್ಲಿಯೆಲ್ಲ ಆಗಿರ್ಬೋದು, ಅವ್ರ ಫ್ಯಾಮ್ಲಿಯೆಲ್ಲ ಆಗಿರ್ಬೋದು, ನಿಮ್ಮಿಬ್ಬರಿಗೂ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇದೆ. ಆದಷ್ಟು ಅವರು ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ದೂರ ಮಾಡಬೇಕಂತ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ತುಂಬ ಟ್ರೈ ಮಾಡ್ತಾಯಿದ್ರೆ. ನಿಮ್ಮಿಬ್ಬರ ಮಧ್ಯೆ ಸಿಚುಯೇಷನ್ಸ್ ಎಂಡ್ ಆಗಲಿ ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರೆ. ನಿಮ್ಮನ್ನು ಆದಷ್ಟು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ನೀವೇ ಅವ್ರ ಲೈಫಲ್ಲಿ ಹೋಗಿ, ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಪಡ್ಕೊತಾರೆ. ಓಕೆನಾ? ಸೊ ಇದು ಇವತ್ತೊಂದು ಜನರಲ್ ಟ್ಯಾರೋಟ್ ರೀಡಿಂಗ್. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ತೊಗೊಳ್ಳಿ. ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ನಿಮ್ಮಿಂದ ಮೂವ್ ಆನ್ ಆಗಲ್ಲ. ಸೊ ಮೂವ್ ಆನ್ ಆಗೋಕ್ಕೆ ಅವ್ರಿಗೆ ಮನಸ್ಸೇ ಇಲ್ಲ ಫಸ್ಟ್ ಆಫ್ ಆಲ್.